ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಗಾಂಜಾ ಚಟಕ್ಕೆ ದಾಸನಾದ್ರೆ ಯಾರ ಮನೆಯೂ ಉಳಿಯಲ್ಲ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಸಿಕ್ಕಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಗಂಡ ಹೆಂಡತಿ ಬದುಕಲ್ಲಿ ಬಿರುಗಾಳಿ ಎತ್ತಿಸಿದೆ. ಗಾಂಜಾ ಮತ್ತಲ್ಲಿ ಹೆಂಡತಿಯನ್ನೇ ಹಂಚಿಕೊಳ್ತಿದ್ದಂತೆ ಈ ನೀಚ. ಏನಿದು ಸ್ಟೋರಿ, ಬನ್ನಿ ನೋಡೋಣ. ಪತ್ನಿ ಮುಂದೆ ಗ್ಯಾಂಗ್ ಕಟ್ಕೊಂಡು ಎಳಿತಿದ್ದ ಗಾಂಜಾ. ಹೆಂಡತಿ ಮೈಕೈ ಮುಟ್ಟಿದ್ರು ಸುಮ್ಮನಿರ್ತಿದ್ದ ಅಖಿಲೇಶ. ಇವನೇ ನೋಡಿ ಈ ಸ್ಟೋರಿ ಸೂತ್ರಧಾರ ಅಲಿಯಾಸ್ ಖಳನಾಯಕ. ಹೀಗೆ ಸಿಗರೆಟ್ ಹಚ್ಕೊಂಡು ಹೊಗೆ ಬಿಡ್ತಿರೋ ಈತ ಹೆಂಡತಿ ಪಾಲಿಗೆ ಒಳ್ಳೆ ಗಂಡನಾಗ್ಲಿಲ್ಲ, ಹೆಣ್ಣು ಕೊಟ್ಟವರಿಗೆ ಒಳ್ಳೆ ಅಳಿಯನೂ ಆಗ್ಲಿಲ್ಲ. ಗಂಡ ಎನಿಸಿಕೊಂಡವನೇ ಇನ್ನೊಬ್ಬರ ಕೈಗೆ ಹೆಂಡತಿಯನ್ನ ಕೊಟ್ಟು ಮಜಾ ನೋಡ್ತಿದ್ನಂತೆ. ಇವನ ಹೆಸರು ಅಖಿಲೇಶ್ ಧರ್ಮರಾಜ್. ಆಂಧ್ರಪ್ರದೇಶದ ಕಾಕಿನಾಡ ಮೂಲದವನು. ಬೆಂಗಳೂರಿನ ವಸಂತಪುರದ ಈ ಯುವತಿ ಮ್ಯಾಟ್ರಿಮೋನಿಯಲ್ಲಿ ಹುಡುಗನನ್ನ ಹುಡುಕಿದ್ದಾಗಲೇ ಈತನ ಪರಿಚಯವಾಗಿತ್ತು. ಮೊದಲಿಗೆ ಬಣ್ಣದ ಮಾತನಾಡಿದ್ದ ಐನಾತಿ ಮದುವೆ ಆದ್ಮೇಲೆ ರಾಕ್ಷಸನಾಗಿದ್ದ. ಮನೆಗೆ ಗಾಂಜಾ ತರೋದು, ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಎಣ್ಣೆ ಹೊಡೆಯೋದು. ಇಷ್ಟೇ ಆಗಿದ್ರೆ ಹೇಗೋ ಸಹಿಸ್ಕೊಂಡು ಹೋಗ್ತಿದ್ಳೋ ಏನೋ ಗೊತ್ತಿಲ್ಲ. ಆದ್ರೆ ಇವನು ಮಾಡ್ತಿದ್ದು ಯಾವ ಗಂಡಸು ಎನಿಸಿಕೊಂಡವನು ಮಾಡದಿರುವಂತಹ ಕೆಲಸ, ಗಂಡು ಕುಲಕ್ಕೆ ಕಳಂಕ ತರೋ ಕೆಲಸ. 6 ಜನ ಯಾವಾಗ್ಲೂ ಮನೆಯಲ್ಲಿ ಬಂದಿರ್ತಾ ಇದ್ರು. ಅದು ಕೋವಿಡ್ ಟೈಮ್ ಆಗಿರೋದ್ರಿಂದ ಬರೀ ವರ್ಕ್ ಫ್ರಮ್ ಹೋಮ್ ಇರ್ತಾ ಇತ್ತು. ಸೊ ಅವ್ರೇನು ಆಫೀಸ್ಗೆ ಹೋಗೋ ಕೆಲಸ ಇರ್ತಾ ಇರ್ಲಿಲ್ಲ. ಅವ್ರ ಫ್ರೆಂಡ್ಸೇ, ಎಲ್ಲ ಕಾಲೇಜ್ ಫ್ರೆಂಡ್ಸೇ ಅವರೆಲ್ಲಾನು. ಬಾತ್ರೂಮ್, ಬೆಡ್ರೂಮ್ ನಲ್ಲಿ ಕ್ಯಾಮೆರಾ ಇಟ್ಟಿದ್ದ ಗಂಡ. ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಪಾಪಿ. ಗಂಡನ ಮುಂದೆಯೇ ಸ್ನೇಹಿತರು ಮೈಕೈ ಮುಟ್ಟಿದ್ರು ಗಂಡ ಅನಿಸಿಕೊಂಡವನು ಸುಮ್ಮನಿರ್ತಿದ್ನಂತೆ. ಕೊನೆಗೆ ಬಾತ್ರೂಮ್, ಬೆಡ್ರೂಮ್ಗೂ ಕ್ಯಾಮೆರಾ ಫಿಕ್ಸ್ ಮಾಡಿದ್ದ. ಯಾವಾಗ ಕೀಚಕರ ಕಿರುಕುಳ ಹೆಚ್ಚಾಯ್ತೋ ಈ ಹೆಣ್ಣು ಮಗಳು ಹೆತ್ತವರ ಮನೆ ಸೇರ್ಕೊಂಡಿದ್ದಾಳೆ. ಅಲ್ಲಿಗೂ ಬಂದ ಅಖಿಲೇಶ್ ಅಂಡ್ ಗ್ಯಾಂಗ್, ನಿನ್ನ ವಿಡಿಯೋ ನನ್ನ ಹತ್ರ ಇದೆ, ಮನೆಗೆ ಬಂದ್ರೆ ಸರಿ, ಇಲ್ಲದಿದ್ರೆ ವಿಡಿಯೋ ಹರಿಬಿಡ್ತೀನಿ ಅಂತ ಬೆದರಿಕೆ ಹಾಕಿ ಹೋಗ್ತಿದ್ರಂತೆ. ಮದುವೆ ಮಾಡ್ಕೊಂಡಿದ್ದಾರೆ, ಅದಾದ್ಮೇಲೆ ಕೂಡಾಕಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ, ಡ್ರಗ್ಸ್ ತಗೊಂಡಿದ್ದಾರೆ, ಎಲ್ಲ ಮಾಡಿ ಆ ಹುಡುಗಿ ಹೆಂಗಾಗಿತ್ತು ಅಂದ್ರೆ ಮೆಂಟಲಿ ಟಾರ್ಚರ್. 1 ವರ್ಷದಿಂದ ನಾವೇ ಒಂದ್ ಸ್ವಲ್ಪ ಗೊತ್ತಾಗಿ ಈ ತರ ಇದ್ದಾಳೆ, ಯಾಕೆ ಹಿಂಗಿದ್ದಾಳೆ ಅಂತ ಕೇಳ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಮಾತಾಡಿಸ್ದಾಗ್ಲೇ ಗೊತ್ತಾಗಿದ್ದು ನಮ್ಗೆ ಈ ತರ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಕೊಂಡ್ಲು. ಅದಾದ್ಮೇಲೆ ನಾವೇ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ಸಿದ್ವಿ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ. ಗಂಡನ ಕಾಟದಿಂದ ನೊಂದು ಬೆಂದು ಹೋಗಿದ್ದ ಈಕೆ 2022ರಲ್ಲೇ ಸುಬ್ರಹ್ಮಣ್ಯಪುರ ಠಾಣೆಗೆ ದೂರು ನೀಡಿದ್ರು. ಆದ್ರೆ ವರ್ಷ ಕಳೆದ್ರೂ ಬಂಧನ ಮಾಡಿರ್ಲಿಲ್ಲ. ಇದೀಗ ಪತಿ ಅಖಿಲೇಶ್ ಹಾಗೂ ಅಭಿಲಾಷ್ ಅನ್ನೋರನ್ನ ಬಂಧಿಸಲಾಗಿದೆ. ಉಳಿದವರನ್ನು ಕೂಡ ಆದಷ್ಟು ಬೇಗ ಅರೆಸ್ಟ್ ಮಾಡ್ಲಿ, ನನಗೆ ನ್ಯಾಯ ಕೊಡಿಸಿ ಅನ್ನೋದು ಸಂತ್ರಸ್ತೆಯ ಮನವಿ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ನಿನ್ನೆ ತಹಶೀಲ್ದಾರ್ ಅಕ್ರಮ ಸಂಪತ್ತು ನೋಡಿ ಲೋಕಾಯುಕ್ತರ ತಲೆ ಗಿರ್ರಂದಿತ್ತು. ಭ್ರಷ್ಟಾಚಾರದಲ್ಲಿ ಮುಳುಗಿ ಕೋಟಿ ಲೂಟಿ ಮಾಡಿದ್ದ ಸ್ವತ್ತು ಜಪ್ತಿ ಮಾಡಲಾಗಿತ್ತು. ಇದೀಗ ತಹಶೀಲ್ದಾರ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅಷ್ಟಕ್ಕೂ ತಹಶೀಲ್ದಾರ್ ಮನೆಯಲ್ಲಿ ಸಿಕ್ಕ ಆಸ್ತಿ ಲೆಕ್ಕ ನೋಡಿ ಹೇಗಿದೆ. ಮಿತಿ ಮೀರಿದ ಸಂಪತ್ತು, ತಹಶೀಲ್ದಾರ್ಗೆ ಆಪತ್ತು. 150 ಎಕರೆ ಆಸ್ತಿ, 2.5 ಕೋಟಿ ಮೌಲ್ಯದ ಕಾರು. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿರೋ ಆರೋಪದ ಮೇಲೆ ಲೋಕಾಯುಕ್ತ ಟೀಮ್ ನಿನ್ನೆ ದಾಳಿ ಮಾಡಿತ್ತು. ಕೆಆರ್ಪುರ ತಹಶೀಲ್ದಾರ್ ಆಗಿದ್ದ ಅಜಿತ್ ರೈ ಮನೆಯಲ್ಲಿ 30 ಗಂಟೆಗಳ ಕಾಲ ಪರಿಶೀಲನೆ ಅಂತ್ಯವಾಗಿದೆ. ಆ ಬಳಿಕ ತಹಶೀಲ್ದಾರ್ ಅಜಿತ್ ರೈನನ್ನು ಲೋಕಾಯುಕ್ತ ಟೀಮ್ ಬಂಧನ ಮಾಡಿದೆ. ಸರ್ಕಾರಿ ಕೆಲಸ ಜೊತೆಗೆ ಲ್ಯಾಂಡ್ ಡೀಲಿಂಗ್, ಒಂದೇ ಸೀರೀಸ್ನ ಕಾರು, ಐಷಾರಾಮಿ ಬೈಕ್ಸ್. ಕೆಆರ್ಪುರಂ ತಹಶೀಲ್ದಾರ್ ಆಗಿದ್ದ ಅಜಿತ್ ರೈ ಹೆಸರಿಗೆ ಮಾತ್ರ ಸರ್ಕಾರಿ ನೌಕರ, ಆದರೆ ಮಾಡ್ತಿದ್ದಿದ್ದು ಮಾತ್ರ ಲ್ಯಾಂಡ್ ಬಿಸಿನೆಸ್. ಜಮೀನು ಡೀಲಿಂಗ್ ಮಾಡೋದ್ರಲ್ಲೇ ಹೆಚ್ಚು ಆಸಕ್ತಿ ವಹಿಸುತ್ತಿದ್ದ ಅಜಿತ್ ರೈ ದೇವನಹಳ್ಳಿ ಸುತ್ತಮುತ್ತ 150 ಎಕರೆ ಆಸ್ತಿ ಒಡೆಯ. ಜೂನ್ 28ರ ಬೆಳಗ್ಗೆ 6 ಗಂಟೆಗೆ ಎಂಟ್ರಿ ಕೊಟ್ಟಿದ್ದ ಲೋಕಾಯುಕ್ತರು 30 ಗಂಟೆ ಪರಿಶೀಲನೆ ಬಳಿಕ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ತಹಶೀಲ್ದಾರ್ ಅಜಿತ್ ರೈಗೆ ಸಂಬಂಧಿಸಿದ ಆಸ್ತಿ ಲೆಕ್ಕ ನೋಡೋದಾದ್ರೆ ದೇವನಹಳ್ಳಿ ಬಳಿ ಸ್ನೇಹಿತ ಗೌರವ್ ಹೆಸರಿನಲ್ಲಿ 96 ಎಕರೆ ಭೂಮಿಯಲ್ಲಿ ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡಲು ತಯಾರಿ ನಡೆದಿತ್ತು ಎನ್ನಲಾಗಿದೆ. ಇನ್ನು ದೇವನಹಳ್ಳಿ ಬಳಿ ಬೇರೊಂದು ಕಡೆ 44 ಎಕರೆ ಜಮೀನು ಖರೀದಿ ಮಾಡಿರುವ ದಾಖಲೆ ಲಭ್ಯವಾಗಿದೆ.
2.5 ಕೋಟಿ ಮೌಲ್ಯದ ಲ್ಯಾಂಡ್ ಕ್ರೂಸ್ ಕಾರು ಖರೀದಿ ಮಾಡಿರುವ ದಾಖಲೆ ಸಿಕ್ಕಿದೆ. ಇನ್ನು ರೈ ಮನೆಯಲ್ಲಿ 1368 ಸೀರೀಸ್ ನಂಬರ್ನ ಕಾರು, ಬೈಕುಗಳು ಪತ್ತೆಯಾಗಿವೆ. ಹೀರೋ, ಜಾವಾ, ಬುಲೆಟ್ ಸೇರಿದಂತೆ ಐಷಾರಾಮಿ ಬೈಕುಗಳು ಇವೆ. ಅಜಿತ್ ರೈ ಒಡೆತನದಲ್ಲಿ ಫಾರ್ಚೂನರ್ ಹಾಗೂ ಥಾರ್ ಜೀಪ್ ಇದ್ರೆ, ಸಹೋದರನ ಮನೆಯಲ್ಲೂ 1368 ಸೀರೀಸ್ ನಂಬರ್ನ ಫಾರ್ಚೂನರ್ ಥಾರ್ ಇದೆ. ಅತ್ತ ಸ್ನೇಹಿತ ಗೌರವ್ ಮನೆಯಲ್ಲೂ 1368 ನಂಬರಿನ ಫಾರ್ಚೂನರ್ ಥಾರ್ ಜೀಪ್ ಸಿಕ್ಕಿದೆ. ಸಹಕಾರ ನಗರದಲ್ಲಿ 50 ಲಕ್ಷ ರೂಪಾಯಿ ಕೊಟ್ಟು ಲೀಸ್ಗೆ ಪಡೆದಿದ್ದ ಫ್ಲಾಟ್ನಿಂದ ಅಜಿತ್ ರೈನನ್ನು ಅರೆಸ್ಟ್ ಮಾಡಲಾಗಿದೆ. ಸಿಕ್ಕಿರುವ ದಾಖಲೆಗಳನ್ನು ಹಿಡಿದು ಲೋಕಾಯುಕ್ತ ಟೀಮ್ ತನಿಖೆ ಮಾಡ್ತಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರೋದು ನಿಚ್ಚಳ. ಆದ್ರೆ ಯಾವ ಪ್ರಮಾಣದಲ್ಲಿ ಮಾಡಿದ್ದಾರೆ, ಯಾವ ಮೂಲದಿಂದ ಆಸ್ತಿ ಗಳಿಕೆಯಾಗಿದೆ ಅನ್ನೋದನ್ನ ತನಿಖೆಯಲ್ಲಿ ಬಯಲು ಮಾಡಬೇಕಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಈಕೆ ಬೆಂಗಳೂರಿನಲ್ಲಿ ಓದಿ ಎಂಜಿನಿಯರ್ ಆಗಿದ್ಲು. ಓದುವಾಗ ಸ್ನೇಹಿತನ ಕಿತ್ತವನು ಅನುಮಾನ ಪಟ್ಟ ಅನ್ನೋ ಕಾರಣಕ್ಕೆ ಬ್ರೇಕಪ್ ಆಗಿತ್ತು. ಈ ನಡುವೆ ಇನ್ನೊಬ್ಬ ಸ್ನೇಹಿತ ಸಿಕ್ಕಿದ್ದ. ಇಬ್ಬರೂ ಪ್ರೀತಿಸುವಂತೆ ಬೆನ್ನು ಬಿದ್ದಿದ್ರಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಯುವತಿ. ಒಂದೇ ಹುಡುಗಿ, ಇಬ್ಬರು ಹುಡುಗರ ಕಿತ್ತಾಟ. ಇಬ್ಬರ ಜೊತೆ ಫ್ರೆಂಡ್ಲಿ ಫೋಟೋ, ಪ್ರಾಣಕ್ಕೆ ಕುತ್ತು. ಈಕೆ ಹೆಸರು ನಿಹಾರಿಕಾ. ಆಂಧ್ರ ಮೂಲದ ನಿಹಾರಿಕಾ ರಾಜಾನುಕುಂಟೆ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿಟೆಕ್ ಓದಿಕೊಂಡಿದ್ಲು. ಇತ್ತೀಚೆಗಷ್ಟೇ ಎಚ್ಎಸ್ಆರ್ ಲೇಔಟ್ನ ಕಂಪನಿಯಲ್ಲಿ ಕೆಲಸಕ್ಕೂ ಸೇರಿದ್ಲು. ಆದರೆ ಜೂನ್ 23ರಂದು ಊರು ಕಡೆಗೆ ಹೊರಟಿದ್ದವಳು ಚಿತ್ರಾವತಿ ನದಿಯಲ್ಲಿ ಶವವಾಗಿದ್ದಾಳೆ. ಧರ್ಮಾವರಂಗೆ ಮಾರ್ಗ ಮಧ್ಯೆ ಆತ್ಮಹತ್ಯೆ ಪ್ಲಾನ್. ಸಾಯುವ ಮುನ್ನ ಪೋಷಕರಿಗೆ ವಿಡಿಯೋ ಕಾಲ್. ಬೆಂಗಳೂರಿನಲ್ಲಿ ಓದುವಾಗ ಚವ್ವ ವಂಶೀಧರ್ ಎಂಬಾತನ ಜೊತೆಗೆ ಪ್ರೇಮಾಂಕುರ ಆಗಿತ್ತು. ಆದರೆ ಕೆಲವು ದಿನಗಳ ಬಳಿಕ ಅಜಯ್ ಗುಂಟೂರು ಎಂಬಾತನ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಆಗಿದ್ಲು. ಇದರಿಂದ ಕುಪಿತಗೊಂಡಿದ್ದ ಚವ್ವ ವಂಶೀಧರ್ ಜಗಳ ತೆಗೆದಿದ್ದ. ಇದರಿಂದ ಇಬ್ಬರ ನಡುವಿನ ಪ್ರೇಮ ಬ್ರೇಕಪ್ ಆಗಿತ್ತು. ಸ್ನೇಹ ಅಂದಮೇಲೆ ಫೋಟೋ ತೆಗೆದುಕೊಳ್ಳುವುದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಹಾರಿಕಾ ಕೂಡ ಚವ್ವ ವಂಶೀಧರ್ ಹಾಗೂ ಅಜಯ್ ಗುಂಟೂರು ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಳು. ಆ ಬಳಿಕ ಇಬ್ಬರು ಪ್ರೀತಿ ಮಾಡುವಂತೆ ಬೆನ್ನು ಬಿದ್ದಿದ್ರು. ಈ ಗೊಂದಲಗಳ ನಡುವೆ ಹುಟ್ಟೂರು ಧರ್ಮಾವರಂಗೆ ಹೊರಟಿದ್ದಳು. ಮಾರ್ಗ ಮಧ್ಯೆ ಫೋನ್ ಕಾಲ್ ಬಳಿಕ ಆತ್ಮಹತ್ಯೆ ನಿರ್ಧಾರ ಮಾಡಿದ್ಲು. ಸಾಯುವ ಮುನ್ನ ಕುಟುಂಬಸ್ಥರಿಗೆ ವಿಡಿಯೋ కాల్ ಮಾಡಿದ್ಲು. చూపి అమ్మా ఎందుకు అట్లా ఏడుస్తావు? చెప్పు, ఏమైంది? ఏమైంది? ఎందుకు ఏడుస్తున్నావు? అర్థం కాదు. ఎందుకు ఏడుస్తున్నావు? ఏం లేదు, నా దగ్గర ఎయిర్పోర్ట్స్ వర్క్ కావటం లేదు, నార్మల్ కాల్ చేయండి. సరే. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಆಂಧ್ರದ ಧರ್ಮಾವರಂಗೆ ಹೊರಟಿದ್ದ ನಿಹಾರಿಕಾಗೆ ಮಾರ್ಗ ಮಧ್ಯೆ ಫೋನ್ ಬಂದಿದ್ದು, ಲವ್ ಮಾಡದಿದ್ರೆ ನನ್ನ ಜೊತೆಯಲ್ಲಿ ಇರುವ ಫೋಟೋಗಳನ್ನು ರಿಲೀಸ್ ಮಾಡ್ತೇವೆ ಅನ್ನೋ ಬೆದರಿಕೆ ಬಂದಿತ್ತಂತೆ. ಹೀಗಾಗಿ ಬಾಕಿಪಲ್ಲಿ ನಿಲ್ದಾಣದಲ್ಲಿ ಇಳಿದುಕೊಂಡಿದ್ದ ನಿಹಾರಿಕಾ ಚಿತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಸಾಯುವ ಮುನ್ನ ಲೊಕೇಶನ್ ಕಳುಹಿಸಿದ್ದ ಯುವತಿ. ಪ್ರಿಯಕರನ ಜೊತೆಗಿನ ಗಲಾಟೆ ಬಗ್ಗೆಯೂ ಮಾಹಿತಿ. ಸಾಯುವ ಮುನ್ನ ಕುಟುಂಬಸ್ಥರಿಗೆ ಅಲ್ಲಿನ ಫೋಟೋ ಹಾಗೂ ಲೊಕೇಶನ್ ಶೇರ್ ಮಾಡಿದ್ದ ನಿಹಾರಿಕಾ ಚಿತ್ರಾವತಿ ನದಿ ಸೇತುವೆ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಪ್ರಿಯಕರನ ಜೊತೆಗೆ ನಡೆದ ಗಲಾಟೆ ಬಗ್ಗೆಯೂ ಸ್ನೇಹಿತರಿಗೆ ಹೇಳಿಕೊಂಡಿದ್ದಳು. ಕುಟುಂಬಸ್ಥರು ಮನೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಹುಡುಕಾಡಿದಾಗ ಶವ ಪತ್ತೆಯಾಗಿದೆ. ನನ್ನ ಮಗಳ ಸಾವಿಗೆ ಅಜಯ್ ಗುಂಟೂರು ಕಾರಣ ಅಂತ ನಿಹಾರಿಕಾ ಪೋಷಕರು ಬಾಗೇಪಲ್ಲಿ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ವಿಚಿತ್ರ ಅಂದ್ರೆ ಓದಿರುವ ಹುಡುಗಿ ಫೋಟೋ ವಿಡಿಯೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು ದುರಂತವೇ ಸರಿ. ನಿಮಗೆ ನೆನಪಿದ್ಯಾ? ಫ್ರೀ ಬಸ್ ಹತ್ತಿ ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ವಾಪಸ್ ಬಂದಿಲ್ಲ ಅಂತ ಪತಿರಾಯನೊಬ್ಬ ತನ್ನ ಅಳಲನ್ನ ತೋಡ್ಕೊಂಡಿದ್ದ. ಈಗ ಮತ್ತೊಬ್ಬ ಪತಿಯ ಸರದಿ. ಈತ ಒಂದ್ ಹೆಜ್ಜೆ ಮುಂದೆ ಹೋಗಿ ಪರಮಾತ್ಮನನ್ನ ಮೈಯೊಳಗೆ ಆವಾಹನೆ ಮಾಡಿಕೊಂಡು ಬಸ್ ಅಡಿಗೆ ತಲೆ ಕೊಟ್ಟಿದ್ದಾನೆ.
ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಮಹಿಳಾ ಮಣಿಗಳು ಇರೋಬರೋ ಪ್ರವಾಸಿ ತಾಣ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಿದ್ದಾರೆ. ಇದರ ಮಧ್ಯೆ ನನ್ನ ಹೆಂಡತಿ ಮನೆಗೆ ವಾಪಸ್ ಬಂದಿಲ್ಲ ಅಂತ ಕುಡುಕ ಮಹಾಶಯನೋರ್ವ ಏನೆಲ್ಲ ಮಾಡಿದ್ದಾನೆ ನೋಡಿ. ಫ್ರೀ ಬಸ್ ಹತ್ತಿ ಹೋದ ಮಡದಿ ಮನೆಗೆ ಬಂದಿಲ್ಲ ಅಂತ ಕುಡುಕ ಗಂಡ ಬಿಎಂಟಿಸಿ ಬಸ್ ಅಡಿಗೆ ಬಿದ್ದು ಸಾಯುವ ಪ್ರಯತ್ನ ಮಾಡಿದ್ದಾನೆ. ಅಲ್ಲದೆ ಫ್ರೀ ಬಸ್ ಪ್ರಯಾಣ ರದ್ದುಗೊಳಿಸಿ ಎಂದು ಡಿಮಾಂಡ್ ಮಾಡಿದ್ದಾನೆ. ಹೊಸಕೋಟೆಯಲ್ಲಿ ಕುಡುಕನ ಗಲಾಟೆಯಿಂದ ಸುಮಾರು ಅರ್ಧ ಗಂಟೆ ಬಸ್ ಸಂಚಾರ ಸ್ಥಗಿತವಾಗಿತ್ತು. ಬಳಿಕ ಸಾರ್ವಜನಿಕರು ಕುಡುಕ ಮಹಾಶಯನನ್ನು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೌಟುಂಬಿಕ ಸಮಸ್ಯೆ ಹಿನ್ನೆಲೆ ಅಜ್ಜಿಯನ್ನ ಕುಟುಂಬಸ್ಥರೇ ಮನೆಯಿಂದ ಹೊರಹಾಕಿದ್ದ ಘಟನೆ ನಡೆದಿದೆ. ಬೆಂಗಳೂರಿನ ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಜಿಪುರದಲ್ಲಿ ಈ ಘಟನೆ ನಡೆದಿದೆ. ಇಂದ್ರಾಣಿ ಎಂಬ ವೃದ್ಧೆಯನ್ನ ಮಗ ಹಾಗೂ ಸೊಸೆಯೇ ಕ್ಷುಲ್ಲಕ ವಿಚಾರಕ್ಕೆ ಮನೆಯಿಂದ ಹೊರಹಾಕಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಈ ಮಧ್ಯೆ ನಿನ್ನೆಯಿಂದ ಮನೆಯ ಹೊರಗೋಗಿದ್ದ ಅಜ್ಜಿಯನ್ನ ರಕ್ಷಣೆ ಮಾಡಿದ್ದ ಸ್ಥಳೀಯ ನಿವಾಸಿಗಳು ಕರೆದೊಯ್ದಿದ್ದಾರೆ. ಇವತ್ತು ಅಜ್ಜಿಯನ್ನ ಹೊರಹಾಕಿದ್ದನ್ನ ಕುಟುಂಬಸ್ಥರ ಬಳಿ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಆದರೆ ಈ ವೇಳೆ ಸ್ಥಳೀಯ ನಿವಾಸಿಗಳಿಗೆ ಕುಟುಂಬಸ್ಥರೇ ನಿಂದನೆ ಮಾಡಿದ್ದಾರೆ. ಆ ಬಳಿಕ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು ಸ್ಥಳಕ್ಕಾಗಮಿಸಿದ್ರು ಪೊಲೀಸರು. ಹೀಗಿರುವಾಗ ಅಜ್ಜಿಯನ್ನ ನೋಡಿಕೊಳ್ಳುವಂತೆ ಕುಟುಂಬಸ್ಥರಿಗೆ ತಾಕೀತು ಮಾಡಿದ್ದು ಸದ್ಯ ಅಜ್ಜಿ ಮತ್ತು ಕುಟುಂಬಸ್ಥರನ್ನ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಇನ್ನು ಕುಟುಂಬಸ್ಥರು ಸಹ ಅಜ್ಜಿಯನ್ನ ಕರೆದೊಯ್ಯುವ ಬಗ್ಗೆ ಪೊಲೀಸರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಅಂದ್ರೆ ಜಯನಗರ ಕೂಡ ಸೇರುತ್ತೆ. ಆದ್ರೆ ಜಯನಗರದಲ್ಲಿ ಓಡಾಡೋಕೆ ಜನರು ಭಯಪಡುವಂತಾಗಿದೆ. ಕಮರ್ಷಿಯಲ್ ಏರಿಯಾ ಆಗಿರೋ ಜಯನಗರದಲ್ಲಿ ಹೋಟೆಲ್, ರೆಸ್ಟೋರೆಂಟ್, ಫುಡ್ ಸ್ಟ್ರೀಟ್ ಇದೆ. ಅನಧಿಕೃತವಾಗಿ ರಸ್ತೆ ಮೇಲೆ ಹೋಟೆಲ್ ಇಟ್ಟಿರೋದ್ರಿಂದ ಇಲ್ಲಿ ಬರುವ ಜನರೆಲ್ಲ ಶ್ವಾನಗಳಿಗೆ ಫುಡ್ ಫೀಡ್ ಮಾಡ್ತಾರೆ. ಹೀಗಾಗಿ ಜಯನಗರದಲ್ಲಿ ಶ್ವಾನಗಳ ಸಂತತಿ ಹೆಚ್ಚಾಗಿದೆ ಅಂತ ಸ್ಥಳೀಯ ಶಾಸಕ ಕೆಸಿ ರಾಮಮೂರ್ತಿ ಆರೋಪವನ್ನ ಮಾಡಿದ್ದಾರೆ. ಜಯನಗರದಲ್ಲಿ ಶ್ವಾನಗಳು ಓಡಿಸಿಕೊಂಡು ಬಂದು ಕಚ್ಚೋದಕ್ಕೆ ಮುಂದಾಗಿರೋದು ಜನರಲ್ಲಿ ಆತಂಕ ಹುಟ್ಟಿಸಿದೆ. ಈಗಾಗಲೇ 50ಕ್ಕೂ ಹೆಚ್ಚು ದೂರುಗಳು ಬಂದಿದ್ದು ನಾಯಿ ಕಡಿತದ ದೂರುಗಳು ಕೇಳಿ ಬರ್ತಾ ಇದೆ. ಅನಿಮಲ್ ಆಕ್ಟ್ನ ಪ್ರಕಾರ ಶ್ವಾನಗಳನ್ನ ಸ್ಥಳಾಂತರ ಸಾಧ್ಯವಿಲ್ಲ. ಶ್ವಾನಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಸರಿಯಾಗಿ ಆಗಬೇಕು ಅಂತ ಪಾಲಿಕೆಗೆ ಮನವಿ ಮಾಡಲಾಗಿದೆ. ಇಡೀ ಜಯನಗರದಲ್ಲಿ ಸುಮಾರು ಕಂಪ್ಲೇಂಟ್ ಬಂದಿದೆ. ನೂರಾರು ಬೀದಿ ನಾಯಿಗಳು ಅವಳಿ ವಾಕಿಂಗ್ ಹೋಗೋರು ತೊಂದರೆ ಮಾಡ್ತಾ ಇದೆ. ನೈಟಲ್ಲಿ ನಾವು ವೆಹಿಕಲಲ್ಲಿ ಬಂದರೆ ಅಟ್ಯಾಕ್ ಮಾಡುತ್ತೆ ಅಂತ ಇದೆ. ಅದನ್ನ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. ಇಷ್ಟೆಲ್ಲ ಅದನ್ನ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೂ ಆಗಲ್ಲ. ಎಲ್ಲಿ ನಾವು ತಗೊಂಡೋಗ್ತೀವಿ ಅದು ಆಪರೇಷನ್ ಮಾಡಿ ಮತ್ತೆ ಅಲ್ಲೇ ತಂದುಬಿಡಬೇಕು, ರೂಲ್ಸ್ ಇದೆ. ಆ ದೃಷ್ಟಿಯಿಂದ ಇದಕ್ಕೆ ಬೇರೆ ಥರ ಒಂದು ಪ್ಲಾನ್ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಪ್ಲಾನ್ ಮಾಡ್ತಾ ಇದ್ವಿ. ಒಟ್ಟಾರೆ ವಿರಳವಾಗಬೇಕು. ನಾಯಿಗಳೇನು ಜಾಸ್ತಿ ಆಗಿದೆ ಅದು ಕಡಿಮೆ ಆಗಬೇಕು. ಅದು ವೆಲ್ಕಮ್ ಬ್ಯಾಕ್. 2-3 ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಫ್ಲೈಓವರ್ ಇದು. ಹೊಸದಾಗಿ ನಿರ್ಮಾಣವಾಗಿದ್ದ ಫ್ಲೈಓವರ್ನ ಸ್ಲ್ಯಾಬ್ಗಳು ಕಿತ್ತು ಹೊರಬಂದಿದ್ವು. ಕಾರಣ ಏನಪ್ಪಾ ಅಂತ ಪರಿಶೀಲನೆಗೆ ಐಇಎಸ್ಸಿ ತಜ್ಞರ ಮೊರೆ ಹೋಗಲಾಗಿತ್ತು. ಈಗ ರಿಪೋರ್ಟ್ನಲ್ಲಿ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸ್ನಿಂದ ಮಾಗಡಿ ರಸ್ತೆ ತನಕ ಮಾಡಿರೋ ಫ್ಲೈಓವರ್ ಕಳಪೆ ಕಾಮಗಾರಿ ಅನ್ನೋದು ಐಐಎಸ್ಸಿ ತಜ್ಞರ ವರದಿಯಲ್ಲಿ ಬಯಲಾಗಿದೆ. ಕೋಟಿ ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿದ್ದ ಮೇಲ್ಸೇತುವೆ ಕೇವಲ 2 ವರ್ಷಕ್ಕೆ ಬಿರುಕು ಬಿಟ್ಟಿತ್ತು. ಸ್ಲಾಬ್ ಹಾಗೂ ವಾಲ್ಗಳು ಕಳಚಿಕೊಂಡು ಹೊರಬಂದಿತ್ತು. ಬಿರುಕು ಬಿಟ್ಟ ಸಂದಿಯಲ್ಲಿ ಫ್ಲೈವುಡ್ ಪೀಸ್ ತುರುಕಿ ರಬ್ಬರ್ ಹಾಗೂ ಮರದ ಚೆಕ್ಕೆಗಳ ಮೂಲಕ ಸಿಮೆಂಟ್ ಹೋಲ್ಡಿಂಗ್ಗಳಿಗೆ ರಕ್ಷಣೆ ನೀಡೋ ಕೆಲಸವನ್ನ ಪಾಲಿಕೆ ಮಾಡಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಈ 2 ಫ್ಲೈಓವರ್ ಬರುತ್ತೆ ಅಂತ ಅದು ಹೈಟ್ 18 ಮೀಟರ್ ಮಾಡಿದ್ದಾರೆ. ಸೊ 18 ಮೀಟರ್ ಮಾಡಿದಾಗ 3 ಸ್ಟೇಜಲ್ಲಿ ಮಾಡಬೇಕು. ಇನ್ನು ಒಂದೇ ಸ್ಟೇಜಲ್ಲಿ ಕಾಂಕ್ರೀಟಿಂಗ್ ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ 18 ಮೀಟರ್ ಇರೋದ್ರಿಂದ ಅದಕ್ಕೆ ಒಂದು ಮೊಬೈಲ್ ಕ್ರೇನ್ ಅಂತ ಬರುತ್ತೆ, ಅದರಲ್ಲಿ ಸಪೋರ್ಟ್ ಮಾಡಬೇಕು. ಸೊ ಅದು ಸಪೋರ್ಟ್ ಆಗಿಲ್ಲ. ಕಳಪೆ ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿದ ಐಐಎಸ್ಸಿ ವರದಿಯಲ್ಲಿ ಕೆಲವೊಂದು ಶಿಫಾರಸು ಮಾಡಿದ್ದು ಫ್ಲೈಓವರ್ ವಾಲ್ಗಳನ್ನ ಸರಿಪಡಿಸಬೇಕು,
ಸ್ಲಾಬ್ಗಳು ಹಾಗೂ ವಾಲ್ಗಳ ಮರುಕಾಮಗಾರಿ ಮಾಡಬೇಕು ಅಂತ ತಿಳಿಸಿದೆ. ಫ್ಲೈಓವರ್ ಸ್ಲಾಬ್ಗಳಲ್ಲಿ 30 ಕಡೆ ಸೆನ್ಸಾರ್ ಅಳವಡಿಸಬೇಕು. 30 ಟನ್ ಲೋಡ್ ಗಾಡಿಯನ್ನ ಬೇರೆ ಬೇರೆ ಸ್ಪೀಡ್ಗಳಲ್ಲಿ ಓಡಿಸಿ 14 ಲಕ್ಷ ವೆಚ್ಚದಲ್ಲಿ ಪರೀಕ್ಷೆ ಮಾಡಿ ವರದಿ ಕೊಡಲಾಗಿದೆ. ಈ ತರ ಎಲ್ಲ ಈಗ ಇನ್ನು ಎಷ್ಟೊಂದಿದೆ ಈ ತರ 18 ಮೀಟರ್ ಇದು 2 ಸ್ಟೇಜಲ್ಲಿ ಮಾಡಿ. ಒಂದು ಸ್ಟೇಜಲ್ಲಿ ಫಸ್ಟ್ ಕಾಂಕ್ರೀಟಿಂಗ್ ಮಾಡಿಬಿಟ್ರೆ ಇನ್ನೊಂದು ಸ್ಟೇಜಲ್ಲಿ ಅದು ಸ್ಟೇಬಲ್ ಇರುತ್ತೆ, ಅದು ಬೆಂಡ್ ಆಗಲ್ಲ. ಸೊ ನೆಕ್ಸ್ಟ್ ಸ್ಟೇಜ್ ಕಾಂಕ್ರೀಟಿಂಗ್ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಅದೇ ಪ್ರಕಾರ ಈಗ ಮಾಡ್ತಾ ಇದ್ದಾರೆ, ಎಲ್ಲ ಕೆಲಸ ನಡೀತಾ ಇದೆ. ಕೋಟಿ ಖರ್ಚು ಮಾಡಿ ಮಾಡಿಸಿದ್ದ ಫ್ಲೈಓವರ್ನ ಕ್ಷಮತೆಯ ಬಗ್ಗೆ ರಿಪೋರ್ಟ್ ಬಂದಿದೆ. ಆದ್ರೆ ಕಳಪೆ ಕಾಮಗಾರಿ ಅನ್ನೋದನ್ನ ನೋಡ್ಕೊಂಡು ಈಗ ರಿಪೇರಿ ಮಾಡೋದು ಬೇರೆ ಕಥೆ. ಆದ್ರೆ ಕಳಪೆ ಕಾಮಗಾರಿಗೆ ಹೊಣೆ ಯಾರು, ಅವರ ಮೇಲೆ ಏನು ಕ್ರಮ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಇವತ್ತು ಚಾತುರ್ಮಾಸದ ಆರಂಭ, ಆಷಾಢದ ಮೊದಲ ಏಕಾದಶಿ ಹಿನ್ನೆಲೆ ಇವತ್ತು ನಗರದ ಉತ್ತರಾಧಿ ಮಠದಲ್ಲಿ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ನೆರವೇರಿಸಲಾಯಿತು. ತಪ್ತ ಮುದ್ರಾಧಾರಣೆಯಿಂದ ದೇಹ ಶುದ್ಧಿಯಾಗುವುದು ಎಂಬ ಪ್ರತೀತಿ ಇರೋದ್ರಿಂದ ಸುಮಾರು 30,000 ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮುದ್ರಾಧಾರಣೆ ಮಾಡಿಸಿಕೊಂಡ್ರು. ಶ್ರೀ ಸತ್ಯಾತ್ಮತೀರ್ಥ ಸ್ವಾಮೀಜಿ ಭಕ್ತರಿಗೆ ಶಂಖಚಕ್ರದ ಮುದ್ರೆಯನ್ನ ಹಾಕಿದ್ರು. ಬೆಳಗ್ಗೆ 5 ಗಂಟೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮುದ್ರಾಧಾರಣೆಯಲ್ಲಿ ಭಾಗಿಯಾದರು. ಬಕ್ರೀದ್ ದಿನವೇ ಟಗರು ಲುಕ್ನಲ್ಲಿ ಪೊಗಾರ್ದಸ್ತಾಗಿ ರಗಡ್ ಎಂಟ್ರಿ ಕೊಟ್ಟಿದ್ದಾರೆ ಟೋಬಿ ರಾಜ್ ಬಿ ಶೆಟ್ಟಿ. ಬಹಳ ಕಾತರದಿಂದ ಕಾಯ್ತಿದ್ದ ಟೋಬಿ ಚಿತ್ರದ ಫಾಸ್ಟ್ ಲುಕ್ ಇವತ್ತು ರಿವೀಲ್ ಆಗಿದ್ದು, ಹಿಂದೆಂದೂ ಕಾಣಿಸದ ಮಾಸ್ ಮ್ಯಾನರಿಸಂನಲ್ಲಿ ರಾಜ್ ಬಿ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ಫಾಸ್ಟ್ ಲುಕ್ ರಿವೀಲ್ ಆಗ್ತಿದ್ದಂತೆ ಮಾಧ್ಯಮಗಳ ಮುಂದೆ ಕಾಣಿಸಿದ ಟೋಬಿ ಬಳಗ ಚಿತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ರಾಜ್ ಬಿ ಶೆಟ್ಟಿ ಪವರ್ಫುಲ್ ಪೋಸ್ಟರ್ನ ಆಕ್ರೋಶದ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ. ಕಲ್ಚರಲಿ ನಾವು ಯಾವ ಭಾಗದ ಕಥೆಯನ್ನು ಹೇಳ್ತಾ ಇದ್ದೀವಿ ಆ ಭಾಗದಲ್ಲಿ ಕುರಿ ಅನ್ನೋದು ಒಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರುತ್ತೆ. ಅಂಡ್ ಇನ್ನೊಂದು, ಮಾರಿಗೆ ನಾವು ಒಂದು ಕಾಲಕ್ಕೆ ಹೋರಿಯನ್ನು ಬಲಿ ಕೊಡ್ತಾ ಇದ್ವಿ, ಆಮೇಲೆ ಬದಲಾಗ್ತಾ ಕುರಿಯನ್ನು ಬಲಿ ಕೊಡೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಬಲಿ ತಗೋಳೋಳು ಬಲಿ ಆಗೋದು ಇದೆರಡು ಒಂದು ಬೇರೆ ಬೇರೆ ಒಂದು ಸ್ತರಗಳು. ಅಂದ್ರೆ ನಮ್ಮ ಲೈಫಲ್ಲೂ ಕೂಡ ಆ ರೀತಿಯ ಕ್ಲಾಸ್ಗಳಿರುತ್ತೆ. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಕುರಿ ಮತ್ತು ಮಾರಿ ಅನ್ನುವಂತ ಐಡಿಯಾ. ಸೊ ಇದ್ರಲ್ಲಿ ಕಂಪ್ಲೀಟ್ಲಿ ಕುರಿನೇ ಇರುತ್ತೆ ಅಂತಲ್ಲ, ಬಟ್ ಆದ್ರೆ ಆ ಕಲ್ಚರ್ನ ಒಂದು. ಇದಾಯಿತು ಈ ಹೊತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.